Hi, hello, namaste. Welcome to my channel. This is Chandrika. ಇವತ್ತು ನಾವು ನಿಮ್ಮ ಸಿಲೆಬಸ್ನ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ಸೆಲ್ ದಿ ಯೂನಿಟ್ ಆಫ್ ಲೈಫ್ ಚಾಪ್ಟರ್ದ ಫಸ್ಟ್ ಲೆಕ್ಚರ್ನ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ಮೈ ಫಸ್ಟ್ ಲೆಕ್ಚರ್ ಆಫ್ ದಿಸ್ ಟಾಪಿಕ್. ಈ ಚಾಪ್ಟ್ರಲ್ಲಿ ನಾವು ಕವರ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ಗಳು ಏನೇನಪ್ಪ ಅಂತಂದರೆ, ನಾವು ಜಸ್ಟ್ ಒಂದು ಔಟರ್ ವ್ಯೂ ಅನ್ನು ನೋಡ್ತೀವಿ ಇವತ್ತಿನ ಕ್ಲಾಸಲ್ಲಿ. ಅಪ್ಕಮಿಂಗ್ ಕ್ಲಾಸ್ಗಳಲ್ಲಿ ಇನ್ ಡೆಪ್ತಾಗಿ ನಾವೆಲ್ಲ ಪ್ರತಿಯೊಂದು ಆರ್ಗನಲ್ಸ್ ಬಗ್ಗೆ ನೋಡೋಕ್ಕೆ ಹೋಗ್ತೇವೆ. ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿದೆಯಲ್ಲ, ಇದು ಒಂದು ಟಿಪಿಕಲ್ ಸೆಲ್ ಅನ್ನೋದು, ಟಿಪಿಕಲ್ ಸೆಲ್ಲನ್ನು ಕಾಣಿಸ್ತಿದೆ. ಸೊ ನಾವು ಕಾನ್ಸೆಪ್ಟ್ಗಳು ಏನೇನು ಕವರ್ ಮಾಡೋಕ್ಕೆ ಹೋಗ್ತಿದ್ದೀವಿ ಇವತ್ತು ಅಂತಂದರೆ, ಸೆಲ್ ಅನ್ನೋದೇನು, ವಾಟ್ ಈಸ್ ಸೆಲ್ ಆ್ಯಕ್ಚುಲಿ ಅನ್ನೋದನ್ನು ನಾವು ನೋಡ್ತೀವಿ. ಮತ್ತು ಕೆಲವೊಂದು ಹಿಸ್ಟ್ರಿ, ಯಾರು ಕಂಡುಹಿಡ್ದಿತ್ತು, ಮತ್ತು ಯಾವ್ಯಾವ ಆರ್ಗನ್ನ ಯಾರ್ಯಾರು ಕಂಡುಹಿಡ್ದಿದ್ದು, ಒಂದು ಬ್ರೀಫ್ ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ ಹಿಸ್ಟ್ರಿ ಬಗ್ಗೆ, ಸೆಲ್ ಹಿಸ್ಟ್ರಿ ಬಗ್ಗೆ. ಆಮೇಲೆ ಸೆಲ್ ಥೇರಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಸೆಲ್ ಥೇರಿ ಆದಮೇಲೆ ಬಂದಿರತಕ್ಕಂಥ ಮಾಡರ್ನ್ ಸೆಲ್ ಥೇರಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಒಂದು ಸೆಲ್ ಬಗ್ಗೆ ಓವರಾಲ್ ವ್ಯೂ, ಅಂದರೆ ಸೆಲ್ ಏನೇನು ಹೊಂದಿರುತ್ತೆ, ಸೆಲ್ಲಲ್ಲಿ ಯಾವ್ಯಾವ ಪಾರ್ಟ್ಸ್ಗಳಿರ್ತವೆ, ಯಾವ್ಯಾವ ಪಾರ್ಟ್ಸ್ ಏನೇನು ಕೆಲಸ ಮಾಡುತ್ತೆ. ಅಪ್ಕಮಿಂಗ್ ಕ್ಲಾಸ್ಗಳಲ್ಲಿ ನಾವು ಬಹಳಷ್ಟು ಡೀಟೇಲಾಗಿ ಹೋಗ್ತೀವಿ. ಬಟ್ ಇವತ್ತಿನ ಕ್ಲಾಸಲ್ಲಿ ನಾನು ಜಸ್ಟ್ ಒಂದು ಓವರಾಲ್ ವ್ಯೂ ಅನ್ನೋದನ್ನು ಕೊಡ್ತೀನಿ. ಅಂದರೆ ನಿಮಗೊಂದು ಅರ್ಥ ಆಗಬೇಕಲ್ಲ, ನಾವು ಏನಕ್ಕೆ ಈ ಚಾಪ್ಟರ್ ಓದ್ತಿದ್ದೀವಿ ಅಂಥೇಳಿ, ಅದರ ಸಲುವಾಗಿ. ಸೊ ಸೆಲ್ ಅನ್ನೋದು ಒಂದು ಬೇಸಿಕ್ ಯೂನಿಟ್ ಆಗಿರೋದ್ರಿಂದ, ಯಾವುದೇ ಒಂದು ಆರ್ಗ್ಯಾನಿಸಮ್ ಬದುಕಿರಬೇಕಾಗಿತ್ತು ಅಂತಂದರೆ ಅದು ಬಂದಿರೋದು ಒಂದು ಸಿಂಗಲ್ ಸೆಲ್ ಇರೋದ್ರಿಂದ ನಾವು ಸೆಲ್ ಅನ್ನೋದನ್ನು ಒಂದು ಮೇನ್ ಬೇಸಿಸ್ ಅಂತ ತಿಳ್ಕೊಳ್ತೀವಿ. ಸೊ ಅದಕ್ಕೆ ನಾನು ಈ ಚಾಪ್ಟರ್ನ ಚೂಸ್ ಮಾಡಿರೋದು ಎಕ್ಸ್ಪ್ಲನೇಷನ್ಗೋಸ್ಕರ. ಇಷ್ಟೆಲ್ಲ ಆದಮೇಲೆ ಕೆಲವೊಂದು MCQsಗಳನ್ನು ಕೊಡ್ತೀವಿ. ಅದರಲ್ಲಿ PYQsಗಳು ಇದ್ದಾವೆ. ನಾನು ಕಾನ್ಸೆಪ್ಟ್ ವೈಸ್ MCQsಗಳನ್ನು ಕೊಡ್ತಾ ಹೋಗ್ತೀನಿ. ಅಂದರೆ ಇವತ್ತು ಒಂದು ಕಾನ್ಸೆಪ್ಟನ್ನ ನಾವು ಕವರ್ ಮಾಡಿದ್ದೀವಿ ಅಂದಮೇಲೆ ಆ ಕಾನ್ಸೆಪ್ಟ್ ರಿಲೇಟೆಡ್ MCQಗಳಿರುತ್ತೆ ನಿಮಗೆ. ಸೊ ದಟ್ ನೀವು ಕಾನ್ಸೆಪ್ಟು ಕ್ಲಿಯರ್ ಮಾಡ್ಕೊಳ್ತೀರಿ, ಆ್ಯಂಡ್ ದೆನ್ ಕೆಲವು MCQಗಳನ್ನು ಕೂಡ ಏನು ಮಾಡ್ತಾ ಹೋಗ್ತೀರಿ, ಕ್ಲಿಯರ್ ಮಾಡ್ತಾ ಹೋಗ್ತೀರಿ. ಸೊ ಇಷ್ಟೆಲ್ಲ ಇವತ್ತಿನ ದಿವಸ ನಾವು ಏನು ಮಾಡ್ತೀವಿ, ಕಲಿತಾ ಹೋಗ್ತೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಕ್ವೆಶನ್, ಏನಪ್ಪ ಸೆಲ್ ಏನದು? ಸೆಲ್ ಅಂತ ಅಂದಾಗ ಏನಂತ ನಾವು ಡಿಫೈನ್ ಮಾಡಬೇಕು? ವಾಟ್ ಈಸ್ ಸೆಲ್ ಆ್ಯಕ್ಚುಲಿ? ಸೆಲ್ ಈಸ್ ಫಂಡಮೆಂಟಲ್, structural and functional unit of all living organism. When we talk about the cell, what we are going to call it as, it's a structural functional unit of all living organisms. ಏನಪ್ಪ ಅಂದರೆ, ಸೆಲ್ ಅನ್ನೋದು ಒಂದು ಸ್ಟ್ರಕ್ಚರಲ್ ಮತ್ತು ಫಂಕ್ಷನಲ್ ಯೂನಿಟ್ ಇದೆ. ಎದ್ರದ್ದು? ಎಲ್ಲ ಥರದ್ದು ಲಿವಿಂಗ್ ಆರ್ಗ್ಯಾನಿಸಮ್ದು. ಒಂದು ಬಿಲ್ಡಿಂಗ್ನ ಕಟ್ಟಬೇಕಾದ್ರೆ ನಮಗೆ ಯಾವ ಥರ ಇಟ್ಟಿಗೆಗಳು ಬೇಕಲ್ಲ, ಇಟ್ಟಿಗೆಗಳನ್ನು ಕೂಡಿಸಿ ನಾವು ಯಾವುದೋ ಒಂದು ಮನೆ ಅಥವಾ ಬಿಲ್ಡಿಂಗ್ನ ಕಟ್ತೀವೋ, ಅದೇ ಥರ ಒಂದು ಆರ್ಗ್ಯಾನಿಸಮ್ ಆಗಬೇಕಾಗಿತ್ತು ಅಂದರೆ ಮಿಲಿಯನ್ಸ್ ಟುಗೆದರ್ ಸೆಲ್ಸ್ಗಳನ್ನು ಸೇರಿಸಿ ಒಂದು ಆರ್ಗ್ಯಾನಿಸಮ್ ಅನ್ನೋದು ಆಗೋದು. ಸೊ ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ, ಫಂಡಮೆಂಟಲ್ ಅಂದರೆ ಬೇಸಿಕ್ ಅಂತ ಕರಿತೀವಿ. ಸ್ಟ್ರಕ್ಚರಲ್ ಯಾಕೆ, ವೈ ಇಟ್ ಈಸ್ ಸೆಡ್ ಟು ಬಿ ಸ್ಟ್ರಕ್ಚರಲ್? ಒಂದು ಆರ್ಗ್ಯಾನಿಸಮ್ದು ಒಂದು ಸ್ಟ್ರಕ್ಚರ್ ಇದೇ ಥರ ಇರುತ್ತೆ. ಒಂದು ಹ್ಯೂಮನ್ ಅಂದ ತಕ್ಷಣ ಒಂದು ಸ್ಟ್ರಕ್ಚರ್ ಅನ್ನೋದು ಬರುತ್ತೆ ನಮ್ಮ ಬ್ರೈನಲ್ಲಿ, ಹೌದಾ? ಒಂದು ಲಯನ್ ಅಂದ ತಕ್ಷಣ ಒಂದು ಸ್ಟ್ರಕ್ಚರ್ ಬರುತ್ತೆ. ಸೊ ಒಂದು ಸ್ಟ್ರಕ್ಚರ್ ಆಗಬೇಕಾಗಿತ್ತು ಅಂತಂದರೆ ಅದಕ್ಕೆ ಒಂದು ಫಂಡಮೆಂಟಲ್ ಬೇಸಿಸ್ ಅನ್ನೋದು ಏನಿರುತ್ತೆ, ಸೆಲ್ ಇರುತ್ತೆ. ಫಂಕ್ಷನಲ್ ಯೂನಿಟ್ ಯಾಕೆ? ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನೋದು ಫಂಕ್ಷನಲ್ಲಿ ಹೆಲ್ದಿ ಆಗಿದೆ, ಒಂದು ಸೆಲ್ ಹೆಲ್ದಿ ಆಗಿದೆ ಅಂತಂದರೆ ಅದರಲ್ಲಿ ನಡೀತಕ್ಕಂಥ ಎಲ್ಲ ವೈಟಲ್ ಆ್ಯಕ್ಟಿವಿಟೀಸ್ ಅನ್ನೋದು ಇಂಪಾರ್ಟೆಂಟ್ ಆಗ್ತಾಯಿದೆ. ಅದಕ್ಕೋಸ್ಕರ ಈ 2 ಪಾಯಿಂಟ್ಸಿಂದ ಸೆಲ್ಲನ್ನು ನಾವು ಫಂಡಮೆಂಟಲ್, ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರೀತೀವಿ. ವೈ ಇಟ್ ಈಸ್ ಸೆಡ್ ಟು ಬಿ ಸ್ಟ್ರಕ್ಚರಲ್ ಯೂನಿಟ್? ಬಿಕಾಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಆ್ಯಂಡ್ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ಡ್ ಬೈ ದಿ ಸೆಲ್. ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ನಾವು ತಗೊಂಡಾಗ ಅದು ಎದರಿಂದ ಆಗಿರುತ್ತೆ, ಅದು ಸೆಲ್ಲಿಂದ ಆಗಿರುತ್ತೆ. ಮತ್ತು ಸೆಲ್ ಏನು ಪ್ರೊಡ್ಯೂಸ್ ಮಾಡುತ್ತಲ್ಲ ಆ ಸಬ್ಸ್ಟೆನ್ಸ್ಗಳಿಂದ ಆಗಿರುತ್ತೆ. ಅದ್ರ ಸಲುವಾಗಿ ನಾವು ಅದನ್ನು ಏನಂತ ಕರಿತೀವಿ, ಸ್ಟ್ರಕ್ಚರಲ್ ಯೂನಿಟ್ ಅಂತ ಕರಿತೀವಿ. ವೈ ಇಟ್ ಈಸ್ ಸೆಡ್ ಟು ಬಿ ಅ ಫಂಕ್ಷನಲ್ ಯೂನಿಟ್? Because vital activities of an organism are due to activities of its cell. Whatever the vital organisms are going to take place in an organism, it is due to the activities of the cell. ಏನೆಲ್ಲ ಆ್ಯಕ್ಟಿವಿಟೀಸ್ ಆಗ್ತಿದ್ದಾವಲ್ಲ ಒಂದು ಆರ್ಗ್ಯಾನಿಸಮ್ದು ಬಾಡಿಯಲ್ಲಿ, ಆ ಆರ್ಗ್ಯಾನಿಸಮ್ದು ಬಾಡಿಯಲ್ಲಿ ಆಗ್ತಕ್ಕಂಥ ಆ್ಯಕ್ಟಿವಿಟೀಸ್ ಎಲ್ಲ ಏನಿರ್ತವೆ, ಆ್ಯಕ್ಚುಲಿ ದಿ ಬೇಸಿಸ್ ಆಫ್ ದಿ ಆ್ಯಕ್ಟಿವಿಟಿ ಆಫ್ ದಿ ಸೆಲ್.
ಅಂದರೆ ಒಂದು ಸೆಲ್ ಅನ್ನೋದು ಆ್ಯಕ್ಟಿವ್ ಇರೋದ್ರಿಂದನೇ ಒಂದು ಆರ್ಗ್ಯಾನಿಸಮ್ ಅನ್ನೋದು ಆ್ಯಕ್ಟಿವ್ ಇರುತ್ತೆ. ಸೆಲ್ ಯಾವಾಗ ಫಂಕ್ಷನ್ ಅನ್ನೋದನ್ನು ಸ್ಟಾಪ್ ಮಾಡುತ್ತೋ ಆ ಏರಿಯಾಲಿರ್ತಕ್ಕಂಥ ಆರ್ಗನ್ಸ್ಗಳಾಗಿರ್ಬೋದು ಆ ಆರ್ಗ್ಯಾನಿಸಮ್ ಮೇಲೆ ತುಂಬ ಎಫೆಕ್ಟ್ ಬೀಳುತ್ತೆ. ಅದಕ್ಕೋಸ್ಕರ ನಾವು ಸೆಲ್ಲನ್ನು ಫಂಕ್ಷನಲ್ ಯೂನಿಟ್ ಅಂತ ಕರಿತೀವಿ. ಯಾಕೆ ಅಂದರೆ ಎಲ್ಲ ವೈಟಲ್ ಆ್ಯಕ್ಟಿವಿಟೀಸ್ ಅನ್ನೋದು ಎದ್ರ ಮೇಲೆ ಬೇಸಿಸ್ ಆಗಿರುತ್ತೆ, ಸೆಲ್ ಮೇಲೆ ಬೇಸಿಸ್ ಆಗಿರುತ್ತೆ. ಯಾಕೆ ನಾವು ಅದನ್ನು ಸ್ಟ್ರಕ್ಚರಲ್ ಯೂನಿಟ್ ಅಂತ ಕರಿತೀವಿ? ಯಾಕೆ ಅಂತಂತಂದರೆ ಸೆಲ್ ಅನ್ನೋದು ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನೋದು ಸೆಲ್ ಮತ್ತು ಅದರದ್ದು ಸಬ್ಸ್ಟೆನ್ಸ್ಗಳಿಂದ ಆಗಿರೋದ್ರಿಂದ. ಓಕೆನಾ, ಇದು ಒಂದು ಸೆಲ್. ಓಕೆ, ದಿಸ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಆಫ್ ಅ ಸೆಲ್. ಒಂದು ಸೆಲ್ಲಲ್ಲಿ ಏನೇನಿರುತ್ತೆ ಎಲ್ಲ ಪಾರ್ಟ್ಸ್ಗಳು ಇದರಲ್ಲಿದ್ದಾವೆ. ದಿಸ್ ಇಸ್ ನ್ಯೂಕ್ಲಿಯಸ್, ದಿಸ್ ಆಲ್ ಆರ್ ದಿ ಸೆಲ್ ಮೈಟೋಕಾಂಡ್ರಿಯಾ and these all are the microfibrils, etc. those all things ಎಲ್ಲ ಸೆಲ್ ಆರ್ಗ್ಯಾನಲ್ಸ್ಗಳ ಬಗ್ಗೆನೂ ನಾನು ಇನ್ ಡೀಟೇಲ್ ನಿಮಗೆ ಅಪ್ಕಮಿಂಗ್ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಬರ್ತಕ್ಕಂಥ ಕ್ಲಾಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಇದ್ರ ಬಗ್ಗೆ. ಬಟ್ ಜಸ್ಟ್ ಒಂದು ಓವರ್ವ್ಯೂ ನೋಡೋಣ ಏನಿರುತ್ತೆ ಸೆಲ್ ಆ್ಯಕ್ಚುಲಿ ಅಂತೇಳಿ. ಇದು ನಿಮ್ಗೇನು ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಸೆಲ್ ಮೆಂಬ್ರೇನ್. ಇದು ಸೆಲ್ ಮೆಂಬ್ರೇನ್ ಇರುತ್ತೆ, ಒಳಗಡೆ ಫ್ಲೂಯಿಡ್ ಕಂಟೆಂಟ್ ಇರುತ್ತೆ. ಬರ್ತಕ್ಕಂಥ ಕ್ಲಾಸ್ಗಳಲ್ಲಿ ನೆಕ್ಸ್ಟ್ ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಸೆಲ್ ಈಸ್. ಓಕೆ, ನೆಕ್ಸ್ಟ್ cell based on the number of the cell, we are going to mainly distributing the organisms in two forms, that is unicellular and then multicellular. If organism is composed of single cell, if the organism is composed of single cell, then it is said to be unicellular organism. ಒಂದು ಆರ್ಗ್ಯಾನಿಸಮ್ ಬರೀ ಒಂದೇ ಒಂದು ಸೆಲ್ಲಿಂದ ಆಗಿದೆ ಅಂತ ಅಂದಾಗ ಅದನ್ನು ನಾವು ಯುನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಎಲ್ಲ ಪ್ರೋಕ್ಯಾರಿಯೋಟ್ಸ್ಗಳೇನಿದಾವಲ್ಲ ಯುನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಇದ್ದಾವೆ. if the organism is composed of many cells, more than one cell is there means then it is said to be what? Multicellular. ಮಲ್ಟಿ ಅಂದರೆ ಜಾಸ್ತಿ, ಬಹಳಷ್ಟು ಸೆಲ್ಗಳಿಂದ ಆಗಿರೋದ್ರಿಂದ ಅವುಗಳನ್ನು ನಾವು ಏನಂತ ಕರಿತೀವಿ? ಮಲ್ಟಿಸೆಲ್ಯುಲರ್. ಟ್ರಿಲಿಯನ್ಸ್, ಬಿಲಿಯನ್ಸ್ ಟುಗೆದರ್ cells the organism is made up of. See, this is only one cell. Group of cell gives us tissue, group of tissue made organ, group of organ made organ system, group of organ system gives us organism. ಸೊ ಇಲ್ಲಿ ಇದು ಒಂದೇ ಆರ್ಗ್ಯಾನಿಸಮ್. ಈ ಒಂದು ಆರ್ಗ್ಯಾನಿಸಮಲ್ಲಿ ನಿಮಗೇನಿದೆ ಓನ್ಲಿ ಒನ್ ಸಿಂಗಲ್ ಸೆಲ್ ಇದೆ. ಬರೀ ಸಿಂಗಲ್ ಸೆಲ್ ಇತ್ತು ಅಂದರೆ ಯುನಿಸೆಲ್ಯುಲರ್, ಬಹಳಷ್ಟು ಸೆಲ್ಸ್ಗಳಿದ್ವು ಅಂದರೆ ಮಲ್ಟಿಸೆಲ್ಯುಲರ್. ಫಿನಿಶ್. ಓಕೆ, ನೆಕ್ಸ್ಟ್ ಹಿಸ್ಟ್ರಿ. ಕೆಲವೊಂದು ಹಿಸ್ಟ್ರಿ ಅಂತಂದರೆ ಯಾರು ಡಿಸ್ಕವರ್ ಮಾಡಿದರು ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ, ಫಸ್ಟ್ ಸೆಲ್ ಅನ್ನೋದನ್ನು ಅಬ್ಸರ್ವ್ ಮಾಡಿದ್ದು ರಾಬರ್ಟ್ ಹುಕ್ ಅವರು. ರಾಬರ್ಟ್ ಹುಕ್ ಇನ್ ದಿ ಇಯರ್ 1665 ರಾಬರ್ಟ್ ಹುಕ್ ಅವ್ರು ಏನು ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ ಸೆಲ್ ಅನ್ನೋದನ್ನು ಪೀಸ್ ಆಫ್ ಕಾರ್ಕಲ್ಲಿ. ಅದು ಆ್ಯಕ್ಚುಲಿ ಡೆಡ್ ಸೆಲ್. ಇದು ಅವ್ರು ಯೂಸ್ ಮಾಡಿರ್ತಕ್ಕಂಥ ಮೈಕ್ರೋಸ್ಕೋಪು, ಇದು ಅವ್ರು ಕೊಟ್ಟಿರ್ತಕ್ಕಂಥ ಡೈಗ್ರಾಮ್. ಫಸ್ಟ್ ಅವ್ರು ಅಬ್ಸರ್ವ್ ಮಾಡಿದಾಗ ಅವ್ರಿಗೆ ಕಾಣಿಸಿದ್ದು ಈ ಥರ. ದೇರ್ ಆರ್ empty chambers are there, no? These all are the cells which were observed in a piece of cork. So when he observed under the microscope, he saw these all empty chambers. That's what the empty chamber is said to be a cell by him. Empty cell, nothing but cell. ಸೆಲ್ ಮೀನಿಂಗ್ ಸೆಲ್ಫ್ ಇಸ್ ಅ ಎಂಪ್ಟಿ ಸೆಲ್. ಓಕೆನಾ? ಏನು ಖಾಲಿ ಜಾಗಗಳು ಕಾಣಿಸ್ತಾ ಇದ್ದಾವಲ್ಲ, ಸ್ಕ್ವೇರ್ ಇರ್ತಕ್ಕಂಥದ್ದು, ಇದೆಲ್ಲ ಏನು ಅಂತಂದರೆ ಖಾಲಿ ಇರ್ತಕ್ಕಂಥ ಜಾಗ. ಡೆಡ್ ಸೆಲ್ ಇರೋದ್ರಿಂದ ಇದರಲ್ಲಿ ಏನೂ ಇಲ್ಲ. ಸೊ ಇವ್ರು ಯಾವಾಗ ಇದನ್ನು ಅಬ್ಸರ್ವ್ ಮಾಡಿದ್ರಲ್ಲ, ಎಂಪ್ಟಿ ಆಗಿರ್ತಕ್ಕಂಥ ಸೆಲ್ಲನ್ನು, ಎಂಪ್ಟಿ ಆಗಿರ್ತಕ್ಕಂಥ ಚೇಂಬರ್ನ ಅವ್ರು ಏನಂತ ಕರೀತಾರೆ? ಸೆಲ್ ಅಂತ ಕರೀತಾರೆ. ಓಕೆ, next, this one is actually observed by Robert Hooke. Next comes about Anton von Leeuwenhoek. He first observed live cell. Robert Hooke was observed the dead cell, and live cell is observed by Leeuwenhoek. This is the Leeuwenhoek and this was his microscope, and these are the some observations which were made by Leeuwenhoek. ಲಿವನ್ಹುಕ್, ಇದು ಅವರು ಮೈಕ್ರೋಸ್ಕೋಪ್. ದೀಸ್ ಆರ್ ದಿ ಸೆಲ್ಸ್. ಓಕೆ, ಅವರು ವೈಟ್ ಬ್ಲಡ್ ಸೆಲ್ಲನ್ನು ಅಬ್ಸರ್ವ್ ಮಾಡ್ತಾರೆ ಅವ್ರ ಮೈಕ್ರೋಸ್ಕೋಪಲ್ಲಿ, ಮತ್ತು ರೆಡ್ ಬ್ಲಡ್ ಸೆಲ್ಲನ್ನು ಅಬ್ಸರ್ವ್ ಮಾಡ್ತಾರೆ, ಈಸ್ಟ್ ಸೆಲ್ಲನ್ನು ಅಬ್ಸರ್ವ್ ಮಾಡ್ತಾರೆ, ಸ್ಪರ್ಮ್ ಸೆಲ್ ಮತ್ತು ಬ್ಯಾಕ್ಟೀರಿಯಲ್ ಸೆಲ್. ಇದೆಲ್ಲ ಸೆಲ್ಸ್ಗಳನ್ನು ಯಾರು ಅಬ್ಸರ್ವ್ ಮಾಡಿದ್ದು? ಆ್ಯಂಟನ್ ವಾನ್ ಲಿವನ್ಹುಕ್ ಅವರು. ನೆಕ್ಸ್ಟ್ ಬರ್ತಾರೆ ರಾಬರ್ಟ್ ಬ್ರೌನ್ ಅವರು. ರಾಬರ್ಟ್ ಬ್ರೌನ್ ಡಿಸ್ಕವರ್ಡ್ ದಿ ನ್ಯೂಕ್ಲಿಯಸ್ ಇನ್ ಪ್ಲಾಂಟ್ ಸೆಲ್.
ದಿಸ್ ಇಸ್ ವಾಟ್ ರಾಬರ್ಟ್ ಬ್ರೌನ್. ನೆಕ್ಸ್ಟ್ ನಾವು ಸೆಲ್ ಥಿಯರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆ್ಯಕ್ಚುಲಿ ಫ್ರಮ್ ದಿಸ್ ಸೆಷನ್. MCQ ಆಗಿರ್ಬೋದು, ನಿಮಗೆ 1 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು, ಥಿಯರಿಯಲ್ಲಿ ತುಂಬ ಕ್ವಶನ್ಸ್ ನೀವು ನೋಡೋಕ್ಕೆ ಸಿಗುತ್ತೆ. ಸೊ ಪ್ಲೀಸ್ ಬಿ ಕಾನ್ಸಂಟ್ರೇಟೆಡ್ ಇನ್ ದಿಸ್ ಕಾನ್ಸೆಪ್ಟ್. So, what is cell theory? Who proposed this? Cell theory was proposed by Matthias Schleiden, a German botanist, and Theodor Schwann, a German zoologist. Schleiden was a botanist, Schwann was a zoologist. Don't get confused among these two. And Schleiden in the year 1838 he worked on a plant. Schwann in 1839 he worked on animals. Okay. Studied different type of animal cells and reported cells had a thin layer which is today known as a plasma membrane. Schwann actually ಸ್ಕ್ವಾನ್ ಅನ್ನೋರು ಏನು ಝಾಲಜಿಸ್ಟ್ ಇದ್ದಾರಲ್ಲ, ಅವರು ಡಿಫ್ರೆಂಟ್ ಟೈಪ್ ಆಫ್ ಆ್ಯನಿಮಲ್ ಸೆಲ್ಲನ್ನು ಏನು ಮಾಡ್ತಾರೆ, ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಆ್ಯನಿಮಲ್ ಸೆಲ್ಲಲ್ಲಿ ಒಂದು ಥಿನ್ ಲೇಯರನ್ನು ನೋಡೋಕ್ಕೆ ಸಿಗುತ್ತೆ. ಅದು ಥಿನ್ ಲೇಯರ್ ಇರುತ್ತೆ ಅಂತ ಹೇಳ್ತಾರೆ. ಅದನ್ನು ನಾವು ಇವತ್ತೇನಂತ ಕರಿತೀವಿ, ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ. ಓಕೆ. He also concluded presence of cell wall is a unique characteristic of a plant cell. Even though he is a zoologist, he contributed for the plant cell. Means what? ಝಾಲಜಿಸ್ಟ್ ಆದ್ರೂ ಕೂಡ ಸ್ಕ್ವಾನ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಪ್ಲ್ಯಾಂಟ್ಗಳಿಗೆ ಒಂದು ಯೂನಿಕ್ ಕ್ಯಾರೆಕ್ಟರ್ ಇದೆ, ಪ್ಲ್ಯಾಂಟ್ ಸೆಲ್ಸ್ಗೆ ಒಂದು ಯೂನಿಕ್ ಕ್ಯಾರೆಕ್ಟರ್ ಇದೆ. ಏನಪ್ಪ ಅದು ಅಂತಂದರೆ, ಪ್ಲ್ಯಾಂಟ್ ಸೆಲ್ ಹ್ಯಾಸ್ ಅ ಸೆಲ್ ವಾಲ್, ಆ್ಯನಿಮಲ್ ಸೆಲ್ ಲ್ಯಾಕ್ ಸೆಲ್ ವಾಲ್. ಆ್ಯನಿಮಲ್ ಸೆಲ್ಲಲ್ಲಿ ನಿಮಗೇನು ಸಿಗಲ್ಲ, ಸೆಲ್ ವಾಲ್ ಅನ್ನೋದು ಸಿಗಲ್ಲ. ಬಟ್ ಪ್ಲ್ಯಾಂಟ್ ಸೆಲ್ಲಲ್ಲಿ ಮಾತ್ರ ಏನು ಸಿಗುತ್ತೆ, ಸೆಲ್ ವಾಲ್ ಅನ್ನೋದು ಸಿಗುತ್ತೆ. ಸೊ ಅವ್ರು ಏನಂತ ಕನ್ಕ್ಲೂಡ್ ಮಾಡ್ತಾರೆ, ಸೆಲ್ ವಾಲ್ ಇಸ್ ಅ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ plant cell. So based on this he proposed the hypothesis that bodies of animals and then plants are composed of cells and then products of cells. ಸೊ ಇದನ್ನೆಲ್ಲ ಬೇಸಿಸ್ ಆಗಿ ಇಟ್ಕೊಂಡು ಸ್ಕ್ವಾನ್ ಮತ್ತು ಸ್ಕ್ಲೀಡನ್ ಅವರು ಏನೊಂದು ಹೈಪೋಥೆಸಿಸ್ ಅನ್ನೋದನ್ನು ಕೊಡ್ತಾರೆ. ಏನಪ್ಪ ಹೈಪೋಥೆಸಿಸ್ ಅದು ಅಂತಂದರೆ, ಒಂದು ಆ್ಯನಿಮಲ್ ಆಗಿರ್ಬೋದು ಅಥವಾ ಪ್ಲ್ಯಾಂಟ್ ಆಗಿರ್ಬೋದು, ಅವು ಎದರಿಂದ ಆಗಿರ್ತವೆ, ಸೆಲ್ಸಿಂದ ಆಗಿರ್ತವೆ ಮತ್ತು ಸೆಲ್ದು ಪ್ರಾಡಕ್ಟ್ಸ್ಗಳಿಂದ ಆಗಿರ್ತವೆ ಅಂತ ಇವರು ಹೇಳ್ತಾರೆ. ಬಟ್ ಸೆಲ್ ಥಿಯರಿ ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳಿಗೆ ಪ್ರಿಫರ್ ಆಗಂಗಿಲ್ಲ. ಅಂಥವುಗಳನ್ನು ನಾವು ಎಕ್ಸೆಪ್ಷನಲ್ ಅಂತ ಹೇಳ್ತೀವಿ. ಯಾವುದದು ಅಂತೇಳಿ ನಾವು ಮುಂದೆ ನೋಡೋಣ. ಬಟ್ ಇವರಿಬ್ಬರದು ಏನಿದೆ ಅಲ್ಲ, ಇದಕ್ಕೆ ಕ್ವೆಶನ್ ಅರೈಸ್ ಆಗುತ್ತೆ, ಸೆಲ್ ಅನ್ನೋದು ಎಲ್ಲಿಂದ ಬರುತ್ತೆ, ಫ್ರಮ್ ವೇರ್ ಆ್ಯಕ್ಚುಲಿ ಸೆಲ್ ಈಸ್ ಗೋಯಿಂಗ್ ಟು ಬಿ ಪ್ರೊಡ್ಯೂಸ್ಡ್ ಅಂತ ಅಂದಾಗ ಆ ಕ್ವೆಶನ್ಗೆ ಆನ್ಸರನ್ನು ತೊಗೊಂಡು ಬರ್ತಾರೆ ಯಾರು, ರುಡಾಲ್ಫ್ ವರ್ಚು ಅವರು. ರುಡಾಲ್ಫ್ ವರ್ಚು ಇನ್ ದಿ 1855 ಫಸ್ಟ್ ಎಕ್ಸ್ಪ್ಲೇನ್ ದ್ಯಾಟ್ ಸೆಲ್ ಡಿವೈಡ್ ನ್ಯೂ ಸೆಲ್ಸ್ ಫಾರ್ಮ್ಡ್ ಫ್ರಮ್ ಪ್ರೀ ಎಕ್ಸಿಸ್ಟೆಡ್. ಅಂದರೆ ಒಂದು ಸೆಲ್ ಅನ್ನೋದು ಏನು ಬರುತ್ತಲ್ಲ, ಅದು ಅದರದ್ದು ಹಿಂದೆ ಇರ್ತಕ್ಕಂಥ ಸೆಲ್, ಅಂದರೆ ಅದ್ರ ಮದರ್ ಸೆಲ್ಲಿಂದ ಬರುತ್ತೆ. ಡಾಟರ್ ಸೆಲ್ ಅನ್ನೋದು ಪ್ರೊಡ್ಯೂಸ್ ಆಗೋದು ಎಲ್ಲಿಂದ, ಅದರದ್ದು ಮದರ್ ಸೆಲ್ಲಿಂದ ಅಂತ ಯಾರು ಹೇಳ್ತಾರೆ, ರುಡಾಲ್ಫ್ ವರ್ಚು. ವಾಟ್ ಹಿ ಎಕ್ಸ್ಪ್ಲೈನ್, cells are arise from pre-existing cells. That is in a statement he gave, that is omnis cellula e cellulae. ಪ್ಲೀಸ್ ಕೀಪ್ ದಿಸ್ ಸ್ಟೇಟ್ಮೆಂಟ್ ಇನ್ ಮೈಂಡ್. ಇದು ಬಹಳಷ್ಟು ಸರಿ ಕೇಳಿದ್ದಾರೆ, ಬಹಳಷ್ಟು ಸರಿ ಕೇಳಿರ್ತಕ್ಕಂಥ MCQ ಕ್ವಶನ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಓಮ್ನಿಸ್ ಸೆಲ್ಯುಲೆ ಈ ಸೆಲ್ಯುಲೆ ಅನ್ನೋದನ್ನು ಯಾರು ಕೊಡ್ತಾರೆ, ರುಡಾಲ್ಫ್ ವರ್ಚು ಅವರು. ಯಾವ ಇಯರಲ್ಲಿ, 1855. ಸೊ ವಾಟ್ ಇಟ್ ಮೀನ್ಸ್ ಆ್ಯಕ್ಚುಲಿ, ಸೆಲ್ಸ್ ಫಾರ್ಮ್ಡ್ ಫ್ರಮ್ pre-existing cell, new cells formed from pre-existing cells, that is omnis cellulae e cellula. Okay, so after giving this hypothesis he modified the Schleiden and Schwann hypothesis to give a final shape for the cell theory, and then that was said to be a modern cell theory. Okay, now cell theory can be summarized as 3 important things are there in a cell theory. 3 ಮೇನ್ ಪಾಯಿಂಟ್ಸ್ಗಳನ್ನು ನೋಡ್ತೀವಿ ನಾವು ಸೆಲ್ ಥಿಯರಿಯಲ್ಲಿ. ಏನದು, ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ 1 or more cells. ಎಸ್, ಅಫ್ಕೋರ್ಸ್, ಯಾವುದೇ ಒಂದು ಆರ್ಗ್ಯಾನಿಸಮ್ ಅನ್ನೋದನ್ನು ನಾವು ತೊಗೊಂಡಾಗ ಅದು ಒಂದು ಅಥವಾ ಜಾಸ್ತಿ ಸೆಲ್ಸ್ಗಳಿಂದ ಆಗಿರುತ್ತೆ. ಒಂದು ಸೆಲ್ಲಿಂದ ಆಗಿದ್ದರೆ ಅದನ್ನು ನಾವು ಯೂನಿಸೆಲ್ಯುಲಾರ್ ಅಂತ ಕರಿತೀವಿ. ಬಹಳಷ್ಟು ಸೆಲ್ಸ್ಗಳಿಂದ ಆಗಿದ್ದರೆ ನಾವು ಅದನ್ನು ಮಲ್ಟಿ ಸೆಲ್ಯುಲಾರ್ ಅಂತ ಕರಿತೀವಿ. ಇಫ್ ದಿ ಆರ್ಗ್ಯಾನಿಸಮ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ 1 cell, then it is going to be said as a
unicellular. If the organism is made up of more than one cell, then it is said to be a multicellular organism. Next, the cell is basic and functional unit of life. Of course, we discussed about this thing. Why it is said to be a basic and structural functional unit of a cell? Because if any organism is going to be formed, that is formed from a cell and its substances. That's what. Okay, all cells arise from pre-existing cells. This was given by Rudolf Virchow. This is what actually we can summarize the cell theory. But many exceptions are there where some organisms like viruses won't allow these points. That's what viruses as an exception to cell theory, because apart from other organisms, viruses can produce using its own genetic material only inside the host. Only what? Inside the host. Why inside the host? Because host provides with a raw material and then biosynthetic machinery. Because virus don't have their own raw materials and biosynthetic machinery for their reproduction, they depend upon the host machinery and then host raw materials. ವೈರಸ್ನ ನಾವು ಯಾಕೆ ಎಕ್ಸೆಪ್ಷನ್ಸ್ ಅಂತ ಕರಿತೀವಿ ಸೆಲ್ ಥಿಯರಿಗೆ ಅಂತಂದರೆ, ಬಿಕಾಸ್ ವೈರಸಸ್ ರೀಪ್ರೊಡ್ಯೂಸ್ ಆಗಬೇಕಾಗಿತ್ತು ಅಂದರೆ ಹೋಸ್ಟ್ ಸೆಲ್ ಕಂಪಲ್ಸರಿ ಬೇಕೇ ಬೇಕು. ಯಾಕೆ ಹೋಸ್ಟ್ ಸೆಲ್ ಬೇಕು? ಯಾಕೆ ಅಂದರೆ ಹೋಸ್ಟ್ ಸೆಲ್ಲಲ್ಲಿರ್ತಕ್ಕಂಥ ರಾ ಮಟೀರಿಯಲ್ ಏನಿರ್ತಾವಲ್ಲ, ಆ ರಾ ಮಟೀರಿಯಲ್ನ ಮತ್ತು ಬಯೋಸಿಂಥೆಟಿಕ್ ಮಷಿನರಿ ಅನ್ನೋದನ್ನು, ಅಂದರೆ ಕೆಲವೊಂದು ಎಂಜೈಮ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ವೈರಸ್ ಏನು ಮಾಡ್ತವೆ, ಅದರ ನೆಕ್ಸ್ಟ್ ಜನ್ರೇಷನ್ ಅನ್ನೋದನ್ನು ಪ್ರೊಡ್ಯೂಸ್ ಮಾಡ್ತವೆ. ಅದರ ಸಲುವಾಗಿ when virus is inside the host, it is act as a living cell, but when the virus is outside the host, it is just act like a non-living inert particle. That's what virus is an exception for the cell theory. Now next let us talk about cell principle. Just give me a minute. ವಾಟ್ ಇಸ್ ಸೆಲ್ ಪ್ರಿನ್ಸಿಪಲ್? ಆ್ಯಕ್ಚುಲಿ ಸೆಲ್ ಥಿಯರಿ ಅನ್ನೋದನ್ನು ಮಾಡಿಫೈ ಮಾಡಿದ್ಮೇಲೆ ನಾವು ಸೆಲ್ ಪ್ರಿನ್ಸಿಪಲ್ ಅನ್ನೋದನ್ನು ಹೇಳ್ತೀವಿ. ಸೊ cell theory given by Schleiden and Schwann was modified when Rudolf Virchow put forward the theory of lineage. ಸೊ ಸೆಲ್ ಥಿಯರಿ ಅನ್ನೋದನ್ನು ಮಾಡಿಫೈ ಮಾಡಿ ನಮಗೆ ರುಡಾಲ್ಫ್ ವರ್ಚೋ ಅವರು ಸೆಲ್ ಪ್ರಿನ್ಸಿಪಲ್ ಅನ್ನೋದನ್ನು ಕೊಡ್ತಾರೆ. ಸೆಲ್ ಪ್ರಿನ್ಸಿಪಲ್ ಈಸ್ ಬೆಟರ್ ದ್ಯಾನ್ ಸೆಲ್ ಥಿಯರಿ ಆ್ಯಸ್ ಇಟ್ ಈಸ್ ಅಪ್ಲೈಸ್ ಟು ಆಲ್ ದಿ ಲಿವಿಂಗ್ ಆರ್ಗ್ಯಾನಿಸಮ್. ಸೆಲ್ ಪ್ರಿನ್ಸಿಪಲ್ ಅನ್ನೋದು ಏನಿದೆ ಅಲ್ಲ, ಇದು ಸೆಲ್ ಥಿಯರಿಗಿಂತ ಬೆಟರ್ ಆಗಿದೆ. ಯಾಕೆಂದರೆ ಇದು ಎಲ್ಲ ಥರದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಲೆ ಏನಾಗುತ್ತೆ, ಕನ್ಸಿಡರ್ಡ್ ಆಗ್ತದೆ. ಸೊ ವಾಟ್ ಈಸ್ ಆ್ಯಕ್ಚುಲಿ ಮಾಡರ್ನ್ ಸೆಲ್ ಥಿಯರಿ ಅಥವಾ ಸೆಲ್ ಪ್ರಿನ್ಸಿಪಲ್? So all living being is made up of cells and their products. Living organisms are made up of what? Cells and their products. Of course ನಾವು ಯಾವಾಗಲೂ ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಅನ್ನೋದನ್ನು ಕನ್ಸಿಡರ್ ಮಾಡಿದಾಗ ಅದು ಏನಿಂದ ಆಗಿರುತ್ತೆ? ಸೆಲ್ಲಿಂದ ಆಗಿರುತ್ತೆ ಮತ್ತು ಅದರದ್ದು ಪ್ರಾಡಕ್ಟ್ಸಿಂದ ಆಗಿರುತ್ತೆ. ಸೆಲ್ ಆ್ಯಂಡ್ ಸೆಲ್ ಪ್ರಾಡಕ್ಟ್ಸ್. Okay, next, cell is made up of small mass of protoplasm having a nucleus, number of organelles and covering the membrane. ಅಂದರೆ ಒಂದು ಸೆಲ್ ಅನ್ನೋದನ್ನು ನಾವು ಮಾತಾಡಿದಾಗ ಅದು ಎದರಿಂದ ಆಗಿರುತ್ತೆ? ಪ್ರೋಟೋಪ್ಲಾಸಮ್ ಅಂದರೆ ಏನು? ಪ್ರೋಟೋಪ್ಲಾಸಮ್ ಈಸ್ ನಥಿಂಗ್ ಬಟ್ ವಾಟ್? ಸೈಟೋಪ್ಲಾಸಮ್. ಓಕೆ, ಸೊ ಇಫ್ say if I am talking about a cell, this is the cell. Okay, a cell is made up of small mass of protoplasm. Whatever the inside is there, no, this is protoplasm and having nucleus. This is the nucleus and a number of cell organelles, and this is the covering membrane. Outer one, whatever I draw, no, that is covering membrane, and this is the covering membrane, and this is what actually, this is the nucleus, and inside there will be a cell organelles. Each cell is capable of independent existence, but a cell organelle cannot survive independently.
ಮೀನ್ಸ್ ಸೆಲ್ ಅನ್ನೋದು ಇಂಡಿಪೆಂಡೆಂಟಾಗಿ ಬದುಕಬಹುದು, ಬಟ್ ಸೆಲ್ ಆರ್ಗ್ಯಾನಲ್ಸ್ ಏನಿದಾವಲ್ಲ ಅವು ಇಂಡಿಪೆಂಡೆಂಟಾಗಿ ಬದುಕಲಿಕ್ಕೆ ಆಗಂಗಿಲ್ಲ. ಯಾಕಂದರೆ ಸೆಲ್ ಆರ್ಗ್ಯಾನಲ್ಸ್ ಅನ್ನೋದು ಸೆಲ್ಲಲ್ಲಿ ಇರ್ತಕ್ಕಂಥ ಕೆಲವೊಂದು ಪ್ರೋಟೀನ್ಸ್ ಎನ್ಸೈಮ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಲ್ ಆರ್ಗ್ಯಾನಲ್ಸ್ ಲೈಕ್ ಮೈಟೊಕಾಂಡ್ರಿಯಾ ಆಗಿರ್ಬೋದು, ಗಾಲ್ಗಿ ಆಗಿರ್ಬೋದು, ಕ್ಲೋರೋಪ್ಲಾಸ್ಟ್ ಆಗಿರ್ಬೋದು, ಆಗಿರ್ಬೋದು, ಇವೆಲ್ಲ ನಾವು ಸಪ್ರೇಟಾಗಿ ಸರ್ವೈವ್ ಆಗಬೇಕು ಅಂತಂದರೆ ಅವು ಏನಾಗಲ್ಲ, ಸರ್ವೈವ್ ಆಗಂಗಿಲ್ಲ. ಬಟ್ ಸೆಲ್ ಏನಾಗುತ್ತೆ, ಇಂಡಿಪೆಂಡೆಂಟಾಗಿ ಸೆಲ್ ಇನ್ನೊಂದು ಸೆಲ್ ಮೇಲೆ ಡಿಪೆಂಡ್ ಆಗಿರಂಗಿಲ್ಲ. ಸೆಲ್ ಅನ್ನೋದು ಇಂಡಿಪೆಂಡೆಂಟಾಗಿ ಕೆಪೇಬಲ್ ಇರುತ್ತೆ, ಯಾವುದ್ರ ಮೇಲೂ ಡಿಪೆಂಡೆಂಟ್ ಆಗಿರಂಗಿಲ್ಲ. Means what? Cell is not at all cell is independent. It has a capability of the independency, but the cell organelles cannot survive without cell. Next, all activities of life are performed by cell. Whatever the life activities are there, no, that is performed by cell. Vital activities, immune power, respond, each and every whatever we are going to feel today, ನಮ್ಮದೇನು ಲೈಫ್ ನಡೀತಿದೆ ಅಲ್ಲ, ನಾವು ಲೈಫಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ರಿಯಾಕ್ಷನ್ ಆಗಿರ್ಬೋದು, ಪ್ರತಿಯೊಂದು ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಏನೇ ವರ್ಕ್, ಏನೇ ಒಂದು ಆರ್ಗ್ಯಾನಿಸಮ್ ಥಿಂಕ್ ಮಾಡ್ತಿರೋದಾಗಲಿ, ಕೂಡೋದಾಗಲಿ, ಹೇಳೋದಾಗಲಿ, ಏನೇ ಆಗಿರಲಿ, ಅದೆಲ್ಲ ಎದರಿಂದ ಪರ್ಫಾರ್ಮ್ ಆಗಿರುತ್ತೆ, ಸೆಲ್ಲಿಂದ ಪರ್ಫಾರ್ಮ್ ಆಗಿರುತ್ತೆ. ಸೊ ಈಚ್ ಸೆಲ್ ಕಂಟೈನ್ಸ್ ಹೋಲ್ ಕಾಂಪ್ಲಿಮೆಂಟ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್, ನಾಟ್ ಫಾರ್ ಇಟ್ ಸೆಲ್ಫ್ ಬಟ್ ಫಾರ್ ದಿ ಹೋಲ್ ಆರ್ಗ್ಯಾನಿಸಮ್. ಏನಪ್ಪ ಅಂತಂದರೆ, ಸೆಲ್ಲಲ್ಲಿ ಏನು ಜೆನೆಟಿಕ್ ಮಟೀರಿಯಲ್ ಇರುತ್ತಲ್ಲ, ಜೆನೆಟಿಕ್ ಇನ್ಫಾರ್ಮೇಷನ್ ಯಾವುದದು DNA ಫಾರ್ಮಲ್ಲಿ ಏನಿರುತ್ತಲ್ಲ, ಅದು ಬರೀ ಆ ಒಂದು ಸೆಲ್ಗೆ ಸೀಮಿತವಾಗಿರೋಂಗಿಲ್ಲ, ಅದು ಪೂರ್ತಿ ಆರ್ಗ್ಯಾನಿಸಮ್ಗೆ ಸೀಮಿತವಾಗಿರುತ್ತೆ. ಮೀನ್ಸ್ ವಾಟ್ ಎವರ್ ದಿಸ್ ಜೆನೆಟಿಕ್ ಇನ್ಫಾರ್ಮೇಷನ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದಿ DNA ಈಸ್ ದೇರ್, ನೋ, ದಟ್ ಈಸ್ ನಾಟ್ ಓನ್ಲಿ ಫಾರ್ ದ್ಯಾಟ್ ಸೆಲ್, that particular cell, but that information is made for whole organism. So life transfer from one generation to next only in the form of cells. ನಾವು ಲೈಫ್ ಅನ್ನೋದನ್ನ ಏನು ಹೇಳ್ತೀವಲ್ಲ, ಒಂದು ಜನ್ರೇಷನ್ ಟು ಇನ್ನೊಂದು ಜನ್ರೇಷನ್ ಲೈಫ್ ಅನ್ನೋದು ಟ್ರಾನ್ಸ್ಫಾರ್ಮ್ ಆಗುತ್ತಲ್ಲ, ಅದು ಯಾವುದ್ರ ಥ್ರೂ ಆಗುತ್ತೆ, ಸೆಲ್ ಥ್ರೂ ಆಗುತ್ತೆ. ಬಿಕಾಸ್ ಫಸ್ಟ್ ಫಾರ್ಮ್ಡ್ ಸೆಲ್ ಈಸ್ ಝೈಗೋಟ್ ಫಾರ್ ಅ ಲೈಫ್. ಒಂದು ಲೈಫ್ ಸ್ಟಾರ್ಟ್ ಆಗೋದು ಫಸ್ಟ್ ಸಿಂಗಲ್ ಸೆಲ್ಲಿಂದ. ಯಾವುದದು? ಝೈಗೋಟಿಂದ. ಅ ಸೆಲ್ ಹ್ಯಾಸ್ ಡೆಫಿನೆಟ್ ಲೈಫ್ ಸ್ಪ್ಯಾನ್. ಎಸ್, ಅಫ್ಕೋರ್ಸ್, ಸೆಲ್ ಅನ್ನೋದು ಹುಟ್ಟಿದೆ ಅಂತಂದರೆ ಅದಕ್ಕೂ ಏನಿರುತ್ತೆ, ಸಾವನ್ನೋದಿರುತ್ತೆ. ಸೊ ವೆನ್ ದಿ ಸೆಲ್ ಈಸ್ ಹ್ಯಾವಿಂಗ್ ದಿ ಲೈಫ್, ದೆನ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಎ ಡೆತ್. ಸೊ ಈಚ್ ಆ್ಯಂಡ್ ಪರ್ಟಿಕ್ಯುಲರ್ ಸೆಲ್ ಹ್ಯಾಸ್ ಇಟ್ಸ್ ಓನ್ ಲೈಫ್ ಸ್ಪ್ಯಾನ್. Now let's talk about an overview of a cell. A typical cell shows an envelope. Envelope is outer covering, the next nucleus where genetic material is present, and then cytoplasm is a semi-fluid content. So this is an example of eukaryotic cell, and this is an example of prokaryotic cell. So let's talk about these two in detail. ಇದು ಒಂದು ಯೂಕ್ಯಾರಿಯೋಟಿಕ್ ಸೆಲ್ಗೆ ಎಕ್ಸಾಂಪಲ್, ಇದು ಒಂದು ಪ್ರೊಕ್ಯಾರಿಯೋಟಿಕ್ ಸೆಲ್ಗೆ ಎಕ್ಸಾಂಪಲ್. So outer envelope is cell membrane, which is a boundary of the animal cell. This is the outer envelope and this is the boundary for animal cell. When we talk about the plant cell, there is a cell wall. Animal cellಗೆ ಸೆಲ್ ವಾಲ್ ಇರಲ್ಲ, ಪ್ಲ್ಯಾಂಟ್ ಸೆಲ್ಗೆ ಸೆಲ್ ವಾಲ್ ಇರುತ್ತೆ. ಸೆಲ್ ವಾಲ್ ಯಾಕಿರುತ್ತೆ? ಯಾಕೆ ಅಂತಂದರೆ ಪ್ರೊಟೆಕ್ಷನ್ಗೆ, ಮತ್ತು ಒಂದು ಕಂಪ್ಲೀಟ್ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಶೇಪನ್ನು ಮೇಂಟೈನ್ ಮಾಡೋದಕ್ಕೆ, ಮತ್ತು ರಿಜಿಡಿಟಿ ಅಂದರೆ ಎಕ್ಸ್ಪ್ಯಾನ್ಷನ್ ಆಗಲಿಕ್ಕೆ, ಮತ್ತು ಡಿ ಎಕ್ಸ್ಪ್ಯಾನ್ಷನ್ ಆಗಲಿಕ್ಕೆ. ಓಕೆನಾ? ಫಾರ್ ದಿ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ದೆನ್ ಡಿ ಎಕ್ಸ್ಪ್ಯಾನ್ಷನ್ ರಿಜಿಡಿಟಿ ವಿ ನೀಡೆಡ್, ಆ್ಯಂಡ್ ದಟ್ ಈಸ್ cell wall is responsible for the protection, for the external harm, and then for a specific shape, and then for the rigidity. Okay, cell membrane is present both in the plant and then animal cell, but cell wall is present only in the plant cell. Inside the cell there is a dense membrane bound structure called nucleus. This nucleus contains a chromosome, which is turn contains the genetic material, that is DNA, which is the storehouse of information of an organism, controls the cell function. So this is what actually cell is. ದಿಸ್ ಇಸ್ ಸೆಲ್ ಮೆಂಬ್ರೇನ್. ಇದೇನಿದೆ ಅಲ್ಲ, ಇದು ಸೆಲ್ ಮೆಂಬ್ರೇನ್. ಇದ್ರ ಒಳಗಡೆ ಒಂದು ಡೆನ್ಸ್ ನ್ಯೂಕ್ಲಿಯಸ್ ಅನ್ನೋದಿರುತ್ತೆ. ನ್ಯೂಕ್ಲಿಯಸ್ ಒಳಗಡೆ ನಮಗೆ DNA ಇರುತ್ತೆ. DNAಯಿಂದ ಏನಾಗುತ್ತೆ, ಇನ್ಫಾರ್ಮೇಷನ್ ಅನ್ನೋದು ಸೆಲ್ ಎಲ್ಲ ಕಡೆನೂ ಹೋಗ್ತದೆ. ಆ್ಯಂಡ್ ಸೆಲ್ಲಿಗೆ ಏನೇನು ಬೇಕಲ್ಲ ಅದು ಇನ್ಫಾರ್ಮೇಷನ್ ಅನ್ನೋದು ಎಲ್ಲಿರುತ್ತೆ ಅಂತಂದರೆ DNA ಅಲ್ಲಿ ಇರುತ್ತೆ.
Cells that have membrane bound nucleus are called eukaryotic cell, and the organism is said to be eukaryotic organism. Means if the cell's nucleus or if the cell's genetic material is covered with a nuclear membrane, then it is said to be eukaryotic cell. If it is naked, if the DNA is naked, then it is said to be prokaryotic cell. Okay, eukaryotic cell present in eukaryotic organism, prokaryotic cell is present in prokaryotic organism. Cells that lack membrane bound nucleus are prokaryotic cells. So if the DNA is naked, then it is said to be a prokaryotic cell. If the DNA is present in a specific nuclear membrane, that area is said to be a nucleus, and that cell is said to be nucleic acid. In the both eukaryotic and prokaryotic cell, a semi-fluid matrix called cytoplasm is present, which occupies the volume of a cell. It is the main area of cellular activities in both plant and animal cells. Various chemical reactions occur in it to keep cell alive. Means what? See, whatever this gap is filled, no, this is cell membrane, right? This is nucleus. These all are the cell organelles. So in between these cell organelles, there will be a semi-fluid structure, a semi-fluid material. That semi-fluid material is said to be what? Cytoplasm. Cytoplasm, it is very helpful. This is the area, this is the main area where the cellular activities are takes place in both animals and then cells. Okay. Next, besides the nucleus, the eukaryotic cell have a other membrane bound distinct structurals called what? Organelles. ಒಂದು ಸೆಲ್ಲಲ್ಲಿ ಬರೀ ನ್ಯೂಕ್ಲಿಯಸ್ ಅಷ್ಟೇ ಇರೋಂಗಿಲ್ಲ, ನ್ಯೂಕ್ಲಿಯಸ್ ಬಿಟ್ಟು ಬೇರೆ ಸೆಲ್ ಆರ್ಗನಲ್ಸ್ಗಳಿದ್ದಾವೆ, ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ಗಳಿದ್ದಾವೆ. ಯಾವಪ್ಪ ಅದು ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ದಿಸ್ ಇಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ದಿಸ್ ಇಸ್ ಗಾಲ್ಗಿ ಕಾಂಪ್ಲೆಕ್ಸ್, ದಿಸ್ ಇಸ್ ಮೈಟೊಕಾಂಡ್ರಿಯಾ, this is lysosome. Membrane bound organelles, what it is means? See, these are the organelles which are present inside the cell and they have their own particular membrane. Got it? Means, for example, we have 4 walls in our house, outer wall. Inside that we have a rooms. Each room has their own walls, right? Same like that. ಓಕೆ, ಒಂದು ಮನೆ ಅಂತ ತೊಗೊಂಡಾಗ ಮನೆಗೂ 4 ಗೋಡೆ ಇರ್ತದೆ. ಆ 4 ಗೋಡೆ ಒಳಗಡೆ 4 ಗೋಡೆ ಮಧ್ಯದಲ್ಲಿ ಮತ್ತೆ ರೂಮ್ಸ್ಗಳಿರ್ತವೆ. ಆ ರೂಮ್ಸ್ಗಳಿಗೂ ಗೋಡೆಗಳಿರ್ತವೆ. ಹೌದಾ? ಇವೆಲ್ಲ ರೂಮ್ ಅಂತ ಅರ್ಥ. ಗಾಲ್ಗಿ ಆಗಿರ್ಬೋದು, ಮೈಟೊಕಾಂಡ್ರಿಯಾ ಆಗಿರ್ಬೋದು, ಲೈಸೋಸೋಮ್ ಆಗಿರ್ಬೋದು, ಮತ್ತು ER ಆಗಿರ್ಬೋದು, ಮೈಕ್ರೋಬಾಡೀಸ್ ಆಗಿರ್ಬೋದು, ವ್ಯಾಕ್ಯೂಲ್ ಆಗಿರ್ಬೋದು, ಇವೆಲ್ಲ ರೂಮ್ಸ್ ಥರ ಅರ್ಥ. ಓಕೆನಾ? ಸೆಲ್ ಅನ್ನೋದೇನು? ಮನೆ. ಆ ಮನೆಯಲ್ಲಿ ಕೆಲವೊಂದು ರೂಮ್ಸ್, ನ್ಯೂಕ್ಲಿಯಸ್ ಒಂದು ರೂಮು, ನ್ಯೂಕ್ಲಿಯಸಲ್ಲಿ ಮತ್ತು DNA ಇರ್ತದೆ, ನ್ಯೂಕ್ಲಿಯಸ್ದು ಬೇರೆ ವರ್ಕ್ ಇರ್ತದೆ. ಮೈಟೊಕಾಂಡ್ರಿಯಾ ಒಂದು ರೂಮ್, ಮೈಟೊಕಾಂಡ್ರಿಯಲ್ಲೂ ಮತ್ತು ಅದರದ್ದು ಬೇರೆ ಕೆಲಸ ಇರ್ತದೆ. ಲೈಸೋಸೋಮ್ ಒಂದು ರೂಮ್, ಅದರದ್ದು ಬೇರೆ ಕೆಲಸ ಇರುತ್ತೆ. ಗಾಲ್ಗಿ ಅನ್ನೋದು ಒಂದು ರೂಮ್, ಅದರದ್ದು ಬೇರೆ ಕೆಲಸ ಇರುತ್ತೆ. Means what I mean to say is, when cell is said to be cell is compared to be a house, and the mito, ER and Golgi are compared to be a rooms, their particular these organelles were having their particular work. Okay na? As if in our house there will be a particular task in each rooms, like kitchen is meant for to cook dishes, food, like that. Each and every organelle has their own specific work for them. Okay, now the prokaryotic cell lacks such membrane bound organelles. When we talk about prokaryotic cell, these all membrane bound organelles are absent in the prokaryotic cell. Ribosomes are non-membrane bound organelles found in all cells. Please keep in mind, this is very important. Don't get confused. Ribosomes are what? Ribosomes are the non-membrane bound organelles. Non-membrane bound. Ribosomes won't have membrane, but mitochondria have their membrane, their own membrane. But when we talk about the ribosomes, ribosome don't have their membrane. ಮೆಂಬ್ರೇನ್ ಅನ್ನೋದು, ರೈಬೋಸೋಮಲ್ಲಿ ಮೆಂಬ್ರೇನ್ ಅನ್ನೋದು ಇರೋಂಗಿಲ್ಲ.
ಇದೇನು ರೈಬೋಸೋಮ್ ಇರುತ್ತಲ್ಲ ಇದು ಫೋಲ್ಡ್ ಆಗಿರೋದು, ಅದಕ್ಕೆ ನಿಮಗೆ ಈ ಥರ ಕಾಣುತ್ತೆ. ಬಟ್ ಇದಕ್ಕೆ ಏನಿರೋಂಗಿಲ್ಲ, ಮೆಂಬ್ರೇನ್ ಅನ್ನೋದು ಇರೋಂಗಿಲ್ಲ. ಬಟ್ ನಾವು ಮೈಟೊಕಾಂಡ್ರಿಯಾ ಮತ್ತು ಗಾಲ್ಗಿ ಅಂತ ಕನ್ಸಿಡರ್ ಮಾಡಿದಾಗ ಅದಕ್ಕೆ ಅವ್ರದ್ದು ಓನ್ ಮೆಂಬ್ರೇನ್ ಅನ್ನೋದಿರುತ್ತೆ. Ribosomes are found not only in the cytoplasm but also within the two organelles, that is chloroplast in the plant, mitochondria and on a rough endoplasmic reticulum. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ನಾವು ರೈಬೋಸೋಮ್ ಅಟ್ಯಾಚ್ ಆಗಿದ್ದದ್ದು ನೋಡಿದ್ವಿ ಅಂತಂದರೆ ನಾವು ಅದನ್ನು ರಫ್ ಅಂತ ಕರಿತೀವಿ. ಒಂದು ವೇಳೆ ರೈಬೋಸೋಮ್ ಇರಲಿಲ್ಲ ಅಂತಂದರೆ ನಾವು ಅದನ್ನು ಸ್ಮೂತ್ ಅಂತ ಕರಿತೀವಿ. ಇದನ್ನೆಲ್ಲ ನಾನು ಡೀಟೇಲಾಗಿ ಬರ್ತಕ್ಕಂಥ ಕ್ಲಾಸಸ್ಗಳಲ್ಲಿ ನಿಮಗೆ ಹೇಳ್ತೀನಿ. ಜಸ್ಟ್ ಇಲ್ಲಿ ನಿಮಗೆ ಓವರಾಲ್ ವ್ಯೂ ಅನ್ನೋದನ್ನು ಕೊಡ್ತಾ ಇದ್ದೀನಿ ಅಷ್ಟೇ. Animal cells contain another non-membrane bound organelle called as centrosome. This is a unique characteristic of a animal cell. See, this is the centrosome. Okay, this one is a centrosome. Centrosome is only present in the animal cell. Plant cell don't have the centrosomes. Plant cell lacks centrosomes. Okay, na? In plant cell there will be asters. Okay, centrosome, what is the function of centrosome? Centrosome produce spindle fibers. These are the spindle fibers. Okay, during the cell division spindle fibers perform very important role. We will discuss about that thing in cell cycle. Okay, cell cycle ಅನ್ನೋ ಚಾಪ್ಟ್ರಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಬಟ್ ಸೆಂಟ್ರೋಸೋಮ್ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ರಿ. ಸೆಂಟ್ರೋಸೋಮ್ ಇದೆ ಅಂತಂದರೆ ಅದು ಆ್ಯನಿಮಲ್ ಸೆಲ್ ಇರುತ್ತೆ. ಯಾಕಂದರೆ ಪ್ಲ್ಯಾಂಟ್ ಸೆಲ್ಲಲ್ಲಿ ಸೆಂಟ್ರೋಸೋಮ್ ಇರೋದಿಲ್ಲ. ಪ್ಲ್ಯಾಂಟ್ ಸೆಲ್ ಲ್ಯಾಕ್ ಸೆಂಟ್ರೋಸೋಮ್ಸ್. ಓಕೆ, ಪ್ಲ್ಯಾಂಟ್ ಸೆಲ್ಲಲ್ಲಿ ಏನಿರೋಂಗಿಲ್ಲ, ಸೆಂಟ್ರೋಸೋಮ್ ಅನ್ನೋದು ಇರೋಂಗಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ಸೆಲ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನು? ಸೆಲ್ಸ್ ಡಿಫರ್ ಗ್ರೇಟ್ಲಿ ಇನ್ ಸೈಜ್, ಶೇಪ್ ಆ್ಯಂಡ್ ದೆನ್ ಆ್ಯಕ್ಟಿವಿಟೀಸ್. ಮೆಚ್ಯೂರ್ ನರ್ವ್ ಸೆಲ್ ಆರ್ ಇನ್ಕೆಪಬಲ್ ಆಫ್ ಡಿವಿಷನ್. ಮೆಚ್ಯೂರ್ ನರ್ವ್ ಸೆಲ್ಸ್ ಏನಿರ್ತಾವಲ್ಲ ಅವು ಡಿವೈಡ್ ಆಗಂಗಿಲ್ಲ. ಲಿವರ್ ಸೆಲ್ಸ್ ಆ್ಯಂಡ್ ಮಸಲ್ ಸೆಲ್ಸ್ ರಿಟೈನ್ ಮೈಟೋಟಿಕ್ ಎಬಿಲಿಟಿ. ವೆನ್ ವಿ ಟಾಕ್ ಅಬೌಟ್ ಲಿವರ್ ಸೆಲ್ ಆ್ಯಂಡ್ ದೆನ್ ಮಸಲ್ ಸೆಲ್, ದೇ ಹ್ಯಾವ್ ದೇರ್ ಮೈಟೋಟಿಕ್ ability, and they can retain their mitotic ability whenever the necessary is there. Next, PPLO, pleuropneumonia like organism such as Mycoplasma gallisepticum is the smallest living cell. Okay, overall in the worldwide, which one is the smallest living cell anta kelidaga the answer is PPLO. Specific which kind of PPLO anta andaga Mycoplasma gallisepticum. Okay, na? PPLO is a group, that is PPLO in the sense pleuropneumonia like organisms. ಎಷ್ಟು ಮೆಜರ್ ಆಗುತ್ತೆ? 0.1 to 0.3 ಮೈಕ್ರಾನ್. ಬಹಳಷ್ಟು ಟೈನಿ ಪಾರ್ಟಿಕಲ್ಸ್, ಟೈನಿ ಆರ್ಗ್ಯಾನಿಸಮ್ಸ್, ದೇ ಆರ್ ಸ್ಮಾಲೆಸ್ಟ್ ಒನ್. ನೆಕ್ಸ್ಟ್, ಹ್ಯೂಮನ್ ರೆಡ್ ಬ್ಲಡ್ ಸೆಲ್ಸ್. ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಏನು ಇದಾವಲ್ಲ ಅದ್ರದ್ದು ಮೆಷರ್ಮೆಂಟ್ ಎಷ್ಟಿರುತ್ತೆ ಅಂದರೆ 7 micrometer in diameter. Ostrich egg is largest living cell with 6 inches in diameter. Which one is the largest one? Ostrich egg. Which one is the smallest one? PPLO. Will you keep in mind? Yes, of course. ಚಿಕ್ಕ ಲಿವಿಂಗ್ ಸೆಲ್ ಯಾವುದು ಅಂತ ಕೇಳಿದಾಗ PPLO, ದೊಡ್ಡ ಲಿವಿಂಗ್ ಸೆಲ್ ಯಾವುದು ಅಂತ ಕೇಳಿದಾಗ ಆಸ್ಟ್ರಿಚ್. ಆ್ಯಂಡ್ longest one is the nerve fiber, which measures 90 centimeter long. Let me repeat. Smallest living cell PPLO, largest living cell ostrich egg, longest one nerve fiber. ಚಿಕ್ಕದಾಗಿರ್ತಕ್ಕಂಥ ಲಿವಿಂಗ್ ಸೆಲ್ PPLO, ದೊಡ್ಡದಾಗಿರ್ತಕ್ಕಂಥ ಲಿವಿಂಗ್ ಸೆಲ್ ಆಸ್ಟ್ರಿಚ್, ಉದ್ದದಲ್ಲಿ ಲಾಂಗೆಸ್ಟ್ನಲ್ಲಿ ಉದ್ದವಾಗಿರ್ತಕ್ಕಂಥ ಲಿವಿಂಗ್ ಸೆಲ್ ಯಾವುದು? ನರ್ವ್ ಫೈಬರ್. ಆಲ್ ಎಗ್ಸ್ ಆರ್ ಯೂನಿಸೆಲ್ಯುಲರ್ ಇನ್ ನೇಚರ್. ವಾಟ್ ಎವರ್ ದಿ ಎಗ್ಸ್ ಯು ಆರ್ ಗೋಯಿಂಗ್ ಟು ಟಾಕ್, ಎಗ್ಸ್ ವಿಲ್ ಬಿ ಆಲ್ವೇಸ್ ಯೂನಿಸೆಲ್ಯುಲರ್ ಇನ್ ನೇಚರ್. ಸೊ ದೀಸ್ ಆರ್ ದಿ ಮೆನಿ ಶೇಪ್ಸ್ ಆಫ್ ದಿ cells example, and this picture is from NCERT only. On the basis of the shapes we saw many of the kind of the MCQ questions. Okay, ಬಹಳಷ್ಟು MCQ questions ಶೇಪ್ ಮೇಲೆ ಸಹಿತ ಕೇಳಿದ್ದಾರೆ. RBC ರೆಡ್ ಬ್ಲಡ್ ಸೆಲ್ ರೌಂಡ್ ಮತ್ತು ಬೈಕಾನ್ಕೇವ್ ಇರುತ್ತೆ. WBC ವೈಟ್ ಬ್ಲಡ್ ಸೆಲ್ ಅಮಿಬಾಯ್ಡ್, ದೇರ್ ವೋಂಟ್ ಬಿ ಅ ಸ್ಪೆಸಿಫಿಕ್ ಶೇಪ್. ಕಾಲಮ್ನಾರ್ ಈ ಥರ ಇರೋದನ್ನು ನಾವು ಕಾಲಮ್ನಾರ್ ಎಪಿಥೀಲಿಯಲ್ ಸೆಲ್ಸ್ ಅಂತ ಕರಿತೀವಿ, ಲಾಂಗ್ ಆ್ಯಂಡ್ ನ್ಯಾರೋ. ನರ್ವ್ ಸೆಲ್ ಬ್ರಾಂಚ್, ಸಿ ದಿಸ್ ಈಸ್ ದಿ ಬ್ರಾಂಚ್
ಆ್ಯಂಡ್ ಲಾಂಗು ಇದೆ, ಬ್ರ್ಯಾಂಚ್ಡು ಇದೆ. ಸೊ ನರ್ವ್ ಸೆಲ್. ಟ್ರ್ಯಾಕಿಡ್ ಪ್ಲ್ಯಾಂಟ್ ಸೆಲ್ಲಲ್ಲಿರ್ತಕ್ಕಂಥ ಒಂದು ಸೆಲ್ ಇದು, ಅಲಾಂಗೇಟೆಡ್, ಉದ್ದ ಇರ್ತದೆ ಇದು, ಅದಕ್ಕೆ ಇದನ್ನು ನಾವು ಟ್ರ್ಯಾಕಿಡ್ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ಅ ಗ್ರೂಪ್ ಆಫ್ ಪ್ಲ್ಯಾಂಟ್ ಸೆಲ್ಸ್ ಓನ್ಲಿ. ಮೀಸೋಫಿಲ್ ಸೆಲ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಫೋಟೋಸಿಂಥೆಸಿಸ್. ಲೀಫಲ್ಲಿ ಇರ್ತದೆ ಮೀಸೋಫಿಲ್ ಸೆಲ್. ರೌಂಡ್ ಆ್ಯಂಡ್ ದೆನ್ ಓವಲ್, ರೌಂಡು ಇರ್ತವೆ ಮತ್ತು ಓವಲು ಇರ್ತವೆ. ಸೊ cells also vary greatly in their shape. They may be disc-like, polygonal, columnar, cuboidal, thread-like, or even irregular. These all are the examples just now I said. Okay, the shape of the cell may vary with the function they perform. ಅವು ಏನು ಫಂಕ್ಷನ್ ಮಾಡ್ತಾವಲ್ಲ ಅದ್ರ ಮೇಲೆ ಏನಾಗುತ್ತೆ, ಅದು ವೇರಿ ಆಗುತ್ತೆ ಶೇಪ್ ಅನ್ನೋದು. ಸೊ ಇಲ್ಲಿವರೆಗೂ ನಾವೇನು ಕಾನ್ಸೆಪ್ಟ್ ಕವರ್ ಮಾಡಿದ್ದೀವಲ್ಲ, ಇದು ಜಸ್ಟ್ ಒಂದು ಔಟ್ರ್ ವ್ಯೂ ಅಷ್ಟೇ. ಬರ್ತಕ್ಕಂಥ ಕ್ಲಾಸ್ಗಳಲ್ಲಿ ನಾನು ನಿಮಗೆ ಪ್ರತಿಯೊಂದು ಆರ್ಗನಲ್ ಬಗ್ಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಓಕೆನಾ. ಫಸ್ಟ್ ನಾವು ಯುಕ್ಯಾರಿಯೋಟಿಕ್ ಸೆಲ್ ಅಂದರೆ ಏನನ್ನೋದನ್ನು ಡಿಸ್ಕಸ್ ಮಾಡ್ತೀವಿ ಬರ್ತಕ್ಕಂಥ ಕ್ಲಾಸಲ್ಲಿ. ಡೀಟೇಲಾಗಿ ನಾನು ನಿಮಗೆ ಪ್ರೊಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ಹೇಳ್ತೀನಿ, ಅದ್ರದ್ದು ಪ್ರತಿಯೊಂದು ಆರ್ಗನಲ್ದು ಫಂಕ್ಷನ್ನು. ಅದಾದಮೇಲೆ ನಾವು ಒಂದೊಂದು ಆರ್ಗನಲ್ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆನಾ. ಈಗ ನಾವು ಕೆಲವೊಂದು MCQ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ. ಹೂ ವಾಸ್ ದ ಫಸ್ಟ್ ಒನ್ ಟು ಸಿ ಅ ಲೈಫ್ ಸೆಲ್? ಲೈಫ್ ಸೆಲ್ ಅನ್ನೋದನ್ನು ಯಾರು ಫಸ್ಟ್ ಡಿಸ್ಕವರ್ ಮಾಡಿದ್ದು? ರಾಬರ್ಟ್ ಹುಕ್ಕ ಅಲ್ಲ. ರಾಬರ್ಟ್ ಹುಕ್ ಅವರು ಡೆಡ್ ಸೆಲ್ ಅನ್ನೋದನ್ನು ಡಿಸ್ಕವರ್ ಮಾಡಿದ್ದು. ಲಿವನ್ ಹುಕ್ ಅಫ್ಕೋರ್ಸ್. ಬಟ್ ರಾಬರ್ಟ್ ಬ್ರೌನ್ ಅನ್ನೋರು ನ್ಯೂಕ್ಲಿಯಸ್ ಅನ್ನೋದನ್ನು ಹೇಳ್ತಾರೆ. ಸೊ ಆನ್ಸರ್ ಏನಿಲ್ಲಿ? ಆನ್ಸರ್ ಈಸ್ ಬಿ. ಕ್ವೆಶ್ಚನ್ ನಂಬರ್ 2. ಹೂ ವಾಸ್ ದಿ ಜರ್ಮನ್ ಬೊಟಾನಿಸ್ಟ್ ಟು ಸ್ಟಡಿ ದಿ ಡಿಫ್ರೆಂಟ್ ಸೆಲ್ಸ್ ಫಾರ್ಮಿಂಗ್ ಪ್ಲ್ಯಾಂಟ್ ಟಿಶ್ಯೂ? ಜರ್ಮನ್ ಬೊಟಾನಿಸ್ಟ್. ನಾನು ನಿಮಗೆ ಹೇಳಿದೆ, ಕನ್ಫ್ಯೂಸ್ ಆಗಬೇಡ್ರಿ. ಅವರಿಬ್ಬರು ಜರ್ಮನ್ನಿಂದನೇ ಇರೋದ್ರಿಂದ ಕನ್ಫ್ಯೂಸ್ ಆಗಬೇಡ್ರಿ ಅಂಥೇಳಿ. ಸ್ಕ್ಲಿಡನ್, ಸ್ಕ್ವಾನ್, ರುಡಾಲ್ಫ್ ವರ್ಚು ಆ್ಯಂಡ್ ನನ್ ಆಫ್ ದಿಸ್. ಜರ್ಮನ್ ಬೊಟಾನಿಸ್ಟ್ ಈಸ್ ಸ್ಕ್ಲಿಡನ್, zoologist was Squan. So answer is here Sclidin. In which year Matthias Sclidin examined a large number of plants and observed that all plants are composed of different kind of cells which form tissues of the plant. And as he is a botanist, he gave tissues and different kinds of cells which are formed from the tissue in the year 1838. In the next, that is 1839 ಅಲ್ಲಿ ಸ್ಕ್ವಾನ್ ಅವರು ಆ್ಯನಿಮಲ್ ಸೆಲ್ ಮೇಲೆ ವರ್ಕ್ ಮಾಡ್ತಾರೆ. ಬಟ್ 1838 ಸ್ಕ್ಲಿಡನ್ ಅವರು ಪ್ಲಾಂಟ್ಸ್ ಮೇಲೆ ವರ್ಕ್ ಮಾಡ್ತಾರೆ. In which year Squan studied different type of animals? Just now I said, isn't it? 1839. Yes. Next, angstrom is equals to. This is a unit to measure very tiny particles. ಭಾಳಷ್ಟು ಟೈನಿ ಪಾರ್ಟಿಕಲ್ಸ್ಗಳನ್ನು ನಾವು ಮೆಷರ್ ಮಾಡಲಿಕ್ಕೆ ಆ್ಯಂಗ್ಸ್ಟ್ರಾಮ್ ಅಂತ ಯೂಸ್ ಮಾಡ್ತೀವಿ. ಸೆಲ್ ಬಯಾಲಜಿ ಆಗಿರ್ಬೋದು, ಬಯಾಲಜಿಯಲ್ಲಿ ನೀವು ಬಹಳಷ್ಟು ಸಾರಿ ನೋಡ್ತೀವಿ ಆ್ಯಂಗ್ಸ್ಟ್ರಾಮ್ ಅನ್ನೋದು. ಆ್ಯಂಡ್ ಇಟ್ ಈಸ್ ಈಕ್ವಲ್ಸ್ ಟು 0.0001 mm. 0.00001 mm. And this question is PYQ, previous year question. ಇದು 1992 ಅಲ್ಲಿ ನೀಟಲ್ಲಿ ಇದು ನಿಮ್ಗೆ ಆಲ್ರೆಡಿ ಕೇಳಿದ್ದಾರೆ. ಆ್ಯಂಗ್ಸ್ಟ್ರಾಮ್ ಅನ್ನೋದು ಯಾವುದಕ್ಕೆ ಎಷ್ಟಕ್ಕೆ ಈಕ್ವಲ್? ಆ್ಯಂಗ್ಸ್ಟ್ರಾಮ್ ಈಸ್ ಈಕ್ವಲ್ಸ್ ಟು 0.0001 millimeter. Next, organelles can be separated from a cell homogeneated through. First option, chromatography. Chromatography ಆಗಲ್ಲ, ಬಿಕಾಸ್ ಕ್ರೊಮ್ಯಾಟೋಗ್ರಫಿ ಅನ್ನೋದು ನಾವು ಪಿಗ್ಮೆಂಟ್ಸ್ಗಳನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಕ್ರೊಮ್ಯಾಟೋ ವರ್ಡ್ ಇಟ್ ಸೆಲ್ಫ್ ಸೇಸ್ ಕಲರ್, ಗ್ರಾಫಿ ಮೀನ್ಸ್ ಒಂದು ಗ್ರಾಫ್, ಕಲರ್ಡ್ ಗ್ರಾಫ್. ಓಕೆನಾ. ಕ್ರೊಮ್ಯಾಟೋಗ್ರಫಿ ಈಸ್ ಯೂಸ್ ಟು ಡಿಫ್ರೆನ್ಷಿಯೇಟ್ ಅಮಾಂಗ್ ದಿ ಕಲರ್ಸ್. X-ray diffraction method is not that one. Differential centrifugation is correct. Autoradiography no, wrong. Differential centrifugation, this question is also PYQ. Here it is. Organelles can be separated from cell homogeneated through. ಇದು ನಮಗೆ 1989 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಡಿಫ್ರೆನ್ಷಿಯಲ್ ಸೆಂಟ್ರಿಫಿಗೇಷನ್ ಅಂತ ಅಂದರೆ ನಾನು ಹೇಳ್ತೀನಿ ಕೇಳ್ರಿ.
ಡಿಫ್ರೆನ್ಷಿಯಲ್, ಇಲ್ಲೇ ನಿಮಗೆ ವರ್ಡೇ ಹೇಳ್ತದೆ, ಡಿಫ್ರೆಂಟ್ ಆರ್ ಪಿ ಎಮ್ಮಲ್ಲಿ. ಆರ್ ಪಿ ಎಮ್ ಅಂದರೆ ರೊಟೇಷನ್ ಪರ್ ಮಿನಿಟ್. ಸೆಂಟ್ರಿಫಿಗೇಷನನ್ನು ಮಾಡ್ತೀವಿ ನಾವು, ಅಂದರೆ ಸೆಲ್ಸ್ಗಳನ್ನು ನಾವು ಒಂದು ಟೆಸ್ಟ್ ಟ್ಯೂಬಲ್ಲೇ ಹಾಕಿ ಅದನ್ನು ರೊಟೇಟ್ ಮಾಡ್ತೀವಿ. 1000 ಆರ್ ಎಮ್ ಪಿಯಲ್ಲಿ, 2000 ಆರ್ ಎಮ್ ಪಿ, 10,000, 1,00,000, 1.5 lakhs ಆರ್ ಎಮ್ ಪಿಯಲ್ಲಿ ನಾವು ರೊಟೇಟ್ ಮಾಡಿದಾಗ ಬೇಸ್ಡ್ ಆನ್ ದೇರ್ ವೇಟ್ ಏನಾಗುತ್ತೆ, ನಮಗೆ ಸೆಲ್ ಆರ್ಗ್ಯಾನೆಲ್ಸ್ ಅನ್ನೋದು ಸಪ್ರೇಟ್ ಆಗ್ತವೆ. ಸೊ ಆರ್ಗ್ಯಾನೆಲ್ಸ್ಗಳನ್ನು ನಾವು ಸಪ್ರೇಟ್ ಮಾಡಬೇಕಾಗಿತ್ತು ಅಂದರೆ ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ? ಡಿಫರೆನ್ಷಿಯಲ್ ಸೆಂಟ್ರಿಫಿಗೇಷನ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಹೂ ಫಾರ್ಮುಲೇಟೆಡ್ ದಿ ಸೆಲ್ ಥಿಯರಿ? Schleiden and Schwann both formulated the cell theory. So the answer is both A and B. Next, omnis cellulae e cellulae. ನಾನು ಹೇಳಿದೆ ನಿಮಗೆ ಇದು ನೆನಪಲ್ಲಿ ಇಟ್ಕೊಳ್ರಿ ಅಂತ. ಯಾವ ಇಯರಲ್ಲಿ? 1855 ಎಕ್ಸಾಕ್ಟ್ಲಿ. ಹೂ ಗೇವ್ ದಟ್ ಒನ್? ನೆಕ್ಸ್ಟ್ ಕ್ವಶನ್ ಅದೇ ಇದೆ. ದಿ ಕಾನ್ಸೆಪ್ಟ್ ಆಫ್ omnis cellulae e cellulae ರಿಗಾರ್ಡಿಂಗ್ ಸೆಲ್ ಡಿವಿಷನ್ ವಾಸ್ ಪ್ರಪೋಸ್ಡ್ ಬೈ whom? ಅರಿಸ್ಟಾಟಲ್? ನೋ. ರುಡಾಲ್ಫ್ ವರ್ಚು? ಎಸ್. ಸೊ ದಿ ಆನ್ಸರ್ ಇಸ್ ರುಡಾಲ್ಫ್ ವರ್ಚು. ಸಿ, ನಾನು ನಿಮ್ಗೆ ಹೇಳಿದ್ನಲ್ಲ ಓಮ್ನಿಸ್ ಸೆಲ್ಯುಲೆ ಈ ಸೆಲ್ಯುಲೆ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಆಲ್ರೆಡಿ ಅಂತೇಳಿ. ಸಿ, ನೀಟ್ 2019 ಆಲ್ರೆಡಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಆ ಕಾನ್ಸೆಪ್ಟ್ ಅನ್ನೋದನ್ನು ಮರಿಬೇಡ್ರಿ, ಓಕೆನಾ? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ಫೈನಲ್ ಸೆಲ್ ಥಿಯರಿ? ನಾವು ಫೈನಲ್ ಸೆಲ್ ಥಿಯರಿ ಬಗ್ಗೆ ಓದಿದ್ವಿ, ಅದರದ್ದು ಪಾರ್ಟ್ ಯಾವುದಲ್ಲ, ನಾಟ್ ಅಂತ ಕೇಳಿದ್ದಾರೆ. ಸೊ ಇಂಥ ಕ್ವಶನಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. what he said not. So first option not. Okay now. Cell has thin outer layer called plasma membrane. All living organisms are made up of cells and product of cells. Of course, this is one of the point of the cell theory. All cells arise from pre-existing cell. This is also one of the point of the cell theory. But cell has a thin outer layer called plasma membrane ಅನ್ನೋದು cell theory ದು ಒಂದು part ಅಲ್ಲ. So that is the answer actually. Next, what is the outer covering of a typical plant cell? ಒಂದು typical plant cell in the outer covering ಏನು? Cell wall externally. Of course you can go with cell wall, but when you go with cell wall, immediately a question arises whether this plant is not having cell membrane. ನೀವು ಒಂದು ವೇಳೆ ಸೆಲ್ ವಾಲ್ ಅನ್ನೋದನ್ನು ನೀವು ಟಿಕ್ ಮಾಡಿದ್ರಿ ಅಂದರೆ ಸೆಲ್ ಮೆಂಬ್ರೇನ್ ಇರಲ್ವಾ ಪ್ಲ್ಯಾಂಟ್ ಸೆಲ್ಲಲ್ಲಿ? ಅಫ್ಕೋರ್ಸ್ ಇರುತ್ತೆ. ಅವ್ರು ಏನಂತ ಕೇಳಿದ್ದಾರೆ? ಔಟರ್ ಕವರಿಂಗ್ ಅಂತ ಕೇಳಿದ್ದಾರೆ. ಒಂದು ಕವರಿಂಗ್ ಅಂತ ಬಂದಾಗ ನಮಗೆ ಸೆಲ್ ವಾಲು ಬರ್ತದೆ, ಸೆಲ್ ಮೆಂಬ್ರೇನು ಬರ್ತದೆ. ಬರೀ ಸೆಲ್ ಮೆಂಬ್ರೇನ್ ಆಗಿ ಅಲ್ಲ, ಬರೀ ಸೆಲ್ ವಾಲ್ ಅಲ್ಲ. ಸೊ ಇದು ಆನ್ಸರ್ ಏನಾಗುತ್ತೆ? ರಾಂಗ್ ಆಗುತ್ತೆ. ಸೆಲ್ ಮೆಂಬ್ರೇನ್ ಎಕ್ಸ್ಟರ್ನಲಿ ಎಲ್ಲಿರುತ್ತೆ? ಆ್ಯನಿಮಲ್ ಸೆಲ್ಲಲ್ಲಿ ಇರುತ್ತೆ. ಪ್ಲ್ಯಾಂಟ್ ಸೆಲ್ಲಲ್ಲಿ ಕೇಳ್ತಿದ್ದಾನೆ ಅವನು. ಸೊ ಇದೂ ರಾಂಗ್ ಆಗ್ತದೆ. ಸೆಲ್ ವಾಲ್ ಇಂಟರ್ನಲಿ ಯಾವಾಗೂ ಇರೋದೇ ಇಲ್ಲ. ಪ್ಲ್ಯಾಂಟ್ ಸೆಲ್ಲಲ್ಲಿ ಸೆಲ್ ವಾಲ್ ಎಕ್ಸ್ಟರ್ನಲಿ ಇರುತ್ತೆ. ಸೊ ಸೆಲ್ ವಾಲ್ ಎಕ್ಸ್ಟರ್ನಲಿ, ಪ್ಲಾಸ್ಮಾ ಮೆಂಬ್ರೇನ್ ಏನಿರುತ್ತೆ? ಇಂಟರ್ನಲಿ. ಸೊ ದ ಆನ್ಸರ್ ಇಸ್ ಡಿ. ನೆಕ್ಸ್ಟ್, ವಾಟ್ ಡಸ್ ಅ ನ್ಯೂಕ್ಲಿಯಸ್ ಆಫ್ ಅ ಟಿಪಿಕಲ್ ಆ್ಯನಿಮಲ್ ಸೆಲ್ ಕಂಟೈನ್? ಒಂದು ಟಿಪಿಕಲ್ ಆ್ಯನಿಮಲ್ ಸೆಲ್ದ ನ್ಯೂಕ್ಲಿಯಸಲ್ಲಿ ಏನಿರುತ್ತೆ? ಕ್ರೋಮೋಸೋಮ್, ಜೀನ್ಸ್, DNA, all of this. The answer is all of this because these all are nothing but the genetic material. Chromosome itself is a gene itself is a DNA. DNA ಅಲ್ಲಿ ಜೀನ್ಸ್ ಇರುತ್ತೆ, ಕ್ರೋಮೋಸೋಮ್ ಅಲ್ಲಿ DNA ಇರುತ್ತೆ. ಸೊ the answer is all of this. So these are some questions which were prepared for today's session. And last but not the least, this one, magnification of a compound microscope is not connected with ಮ್ಯಾಗ್ನಿಫಿಕೇಷನ್ ಅಂತಂದರೆ ನಾವೇನು ಕಂಪೌಂಡ್ ಮೈಕ್ರೋಸ್ಕೋಪ್ ಅನ್ನೋದನ್ನು ನಾವೇನು ಯೂಸ್ ಮಾಡ್ತೀವಲ್ಲ, ಅದು ಯಾವುದ್ರ ಜೊತೆ ಕನೆಕ್ಟೆಡ್ ಇಲ್ಲ. ನ್ಯೂಮೆರಿಕಲ್ ಅಪರ್ಚರ್ ಅನ್ನೋದು ನಮಗೆ ಅಲ್ಲಿ ಯೂಸೇ ಇಲ್ಲ. ಬಿಕಾಸ್ ನಾವು ಅಲ್ಲಿ ನ್ಯೂಮೆರಿಕಲ್ ಆಗಿ ಅಲ್ಲಿ ಏನೂ ಮಾಡ್ತಾ ಇಲ್ಲ. ಕಂಪೌಂಡ್ ಫೋಕಲ್ ಲೆಂತ್, ಆಫ್ಕೋರ್ಸ್ ಒಂದು ಆಬ್ಜೆಕ್ಟ್ ಅನ್ನೋದನ್ನು ನಾವು ನೋಡಬೇಕಾಗಿತ್ತು ಅಂತಂದರೆ ನಮಗೆ ಫೋಕಲ್ ಲೆಂತ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫೋಕಲ್ ಲೆಂತ್ ಆಫ್ ಐ ಪೀಸ್ ಬೇಕು. ಟ್ಯೂಬ್ ಲೆಂತ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಹಿಯರ್ ಫಾರ್ ದಿ ಕಂಪೌಂಡ್ ಮೈಕ್ರೋಸ್ಕೋಪ್ ವಿಚ್ ಈಸ್ ನಾಟ್ ಕನೆಕ್ಟೆಡ್ ಅಂತ ಅಂದಾಗ ನ್ಯೂಮರಿಕಲ್ ಅಪರ್ಚರ್. ಸೊ ದಿಸ್ ಇಸ್ ಆಲ್ಸೋ a PYQ which is asked in 1990. This is the last question. Last but not the least,
ಮೋಟಿವೇಶನ್ ಥ್ರೂ ದಿ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪಿಂದ ಒಂದು ಮೋಟಿವೇಶ್ನಲ್ ಥಾಟ್ ಅನ್ನೋದನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಜೀವನಕ್ಕೆ ಯಾವಾಗಲೂ ಮೋಟಿವೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನದೊಂದು ಚಿಕ್ಕ ಪ್ರಯತ್ನ ಇದೆ ನಿಮ್ಮ ಲೈಫಲ್ಲಿ ಮೋಟಿವೇಶನ್ ಅನ್ನೋದನ್ನು ಫಿಲ್ ಮಾಡೋಕ್ಕೆ. ಸೊ ಯು ಆರ್ ಅ ಕಮ್ಯುನಿಟಿ ಆಫ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಆಲ್ ವರ್ಕಿಂಗ್ ಟುವರ್ಡ್ಸ್ ಒನ್ ಗೋಲ್, ದಟ್ ಈಸ್ ಯುವರ್ ಎಕ್ಸಿಸ್ಟೆನ್ಸ್. ನೀವು ಎಕ್ಸಿಸ್ಟ್ ಆಗಬೇಕು ಅನ್ನೋದಕ್ಕೆ ಎಲ್ಲ ಟ್ರಿಲಿಯನ್ಸ್ ಆಗಿರ್ತಕ್ಕಂಥ ಸೆಲ್ಸ್ಗಳೇನು ಮಾಡ್ತವೆ, ವರ್ಕ್ ಮಾಡ್ತವೆ. ಅದು ಎಲ್ಲ ಸೆಲ್ಗಳದ್ದು ವರ್ಕ್ ಏನು, ಒಂದು ಗೋಲ್ ಏನು ಅಂತಂದರೆ ನಿಮ್ಮದು ಎಕ್ಸಿಸ್ಟೆನ್ಸ್. ಸೊ ಅದಕ್ಕೋಸ್ಕರ ಡೋಂಟ್ ಲೆಟ್ ಅ ಸಿಂಗಲ್ ಎಕ್ಸಾಮ್ ಮೇಕ್ ಯು ಫಾರ್ಗೆಟ್ ಹೌ ಮಚ್ ಆಫ್ ಅ ಬಯಾಲಜಿಕಲ್ ಮಿರಾಕಲ್ ಯು ಆರ್ ಆಲ್ರೆಡಿ. ಅಂದರೆ ಯಾವುದೋ ಒಂದು ಚಿಕ್ಕ ಎಕ್ಸಾಮಿಂದ ಅದರಲ್ಲಿ ನಿಮಗೆ ಏನಾದರೂ ಒಂದು ವೇಳೆ ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ ಅಂತೇಳಿ ಡಿಪ್ರೆಸ್ ಆಗೋದು, ಚಿಂತೆ ಮಾಡೋದು, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ನೀವು ಏನು ಇವತ್ತು ಇದ್ದೀರಲ್ಲ, ನೀವು ಅನ್ನೋದು ಒಂದು ಬಯಾಲಜಿಕಲ್ ಮಿರಾಕಲ್ ಆ್ಯಕ್ಚುಲಿ. ಬಿಕಾಸ್ ನಿಮ್ಮ ಬಾಡಿಯಲ್ಲಿ ದೊಡ್ಡ ದೊಡ್ಡ ಮಿರಾಕಲ್ಸೇ ನಡೀತಾ ಇದ್ದಾವೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಗಾಡ್ ನೆವರ್ ಎವರ್, ಅ ಕ್ರಿಯೇಚರ್ ನೆವರ್ ಎವರ್ ಕ್ರಿಯೇಟ್ ಅ ವೇಸ್ಟ್ ಥಿಂಗ್. ದಟ್ ವಾಟ್ಸ್ ಆ್ಯಕ್ಚುಲಿ ಐ ಬಿಲೀವ್. ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿಲೀವ್ ಇನ್ ಯೋರ್ ವರ್ಕ್, ಡೂ ಸ್ಮಾರ್ಟ್ ವರ್ಕ್, ಡೂ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮಾಡಿರಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ನಿಮ್ಮ ಲೆವೆಲ್ಗಿಂತ ಜಾಸ್ತಿ ನೀವು ನಿಮ್ಮ ಹಾರ್ಡ್ ವರ್ಕ್ ಮಾಡಿರಿ. ಯಾವಾಗಲೂ ನಿಮಗೆ ಈ ನೇಚರ್ ಅನ್ನೋದು ಸಪೋರ್ಟ್ ಮಾಡುತ್ತೆ. ಸೊ ಯಾವಾಗಲೂ ಡಿಪ್ರೆಸ್ಡ್ ಆಗಬೇಡ್ರಿ, ಎಕ್ಸಾಮ್ಸಿಂದ ಸ್ಟ್ರೆಸ್ ತೊಗೊಳ್ಬೇಡ್ರಿ. ಎಕ್ಸಾಮಲ್ಲಿ ಒಂದು ವೇಳೆ ಹೆಚ್ಚು ಕಡಿಮೆ ಏನಾದರೂ ಆಯಿತು, ಮಾರ್ಕ್ಸಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾವತ್ತಿಗೂ ಡಿಪ್ರೆಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ದಾರಿ ಮುಚ್ಚಿದೆ ಅಂತಂದರೆ ಯಾವಾಗಲೂ ಇನ್ನೊಂದು ದಾರಿ ಅನ್ನೋದು ಓಪನ್ ಆಗೇ ಇರುತ್ತೆ. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್, ದಟ್ ಈಸ್ cell, the unit of life, and overview. Okay, in the upcoming classes we are going to discuss about eukaryotic cell, prokaryotic cell. Those all will be in the lecture number 2. Thank you.